ಸಹಜವಾಗಿ ಪಿ ಎಚ್ ಡಿ ಮಾಡಿದ ನಂತರ ಎಷ್ಟೊಂದು ಜನ ಎಮ್ ಎಸ್ ಸಿನೂ ಮಾಡ್ತೀವಿ. ಬಿ ಎಸ್ ಸಿ ಫಸ್ಟ್ ಅಂತೂ ಎಲ್ಲರೂ ಮುಗಿಸ್ತೀವಿ. ಬಿ ಎಸ್ ಸಿ ಆದಮೇಲೆ ಎಮ್ ಎಸ್ ಸಿ ಮಾಡ್ತಾರೆ. ಎಮ್ ಎಸ್ ಸಿ ಆದಮೇಲೆ ಒಂದೇ ದಾರಿ ಇರೋದು ಪಿ ಎಚ್ ಡಿ ಅಂತ ಎಷ್ಟೊಂದು ಜನ ಪಿ ಎಚ್ ಡಿಗೆ ಹೋಗುವಂಥ ಸಂದರ್ಭ ಜಾಸ್ತಿ. ಪಿ ಎಚ್ ಡಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಪಿ ಎಚ್ ಡಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಒಂದು ವಿಜ್ಞಾನದ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ಬೋದು, ಅದನ್ನೆಲ್ಲ ನಮಗೆ ಅನುಭವ ಚೆನ್ನಾಗಿ ಸಿಗುತ್ತೆ. ಆದರೆ ಪಿ ಎಚ್ ಡಿ ಮಾಡಿದ ಮೇಲೆ ಏನು ಅನ್ನೋ ಒಂದು ಕ್ವಶನ್ನು ಎಲ್ಲರಿಗೂ ಅರೈಸ್ ಆಗುತ್ತೆ. ಕೆಲವರು ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೋತಾರೆ, ಕೆಲವರು ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಟೆಸ್ಟ್ SLET ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಒಂದೇ ಒಂದು ಏನು ಆಸೆ ಅಂದರೆ ನಾನು ಲೆಕ್ಚರರ್ ಆಗ್ಬಿಡ್ಬೋದು ಅನ್ನೋ ಒಂದು ಬಹಳ ಹುಮ್ಮಸ್ಸಿರುತ್ತೆ. ಆದರೆ ಆಪರ್ಚುನಿಟಿ ಇರಲ್ಲ. ಎಷ್ಟೊಂದು ಕಾಲೇಜಸ್ಸಲ್ಲಿ ಬಹಳ ಕಷ್ಟ ಇದೆ ಲೆಕ್ಚರರ್ ಆಗೋದು. ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನು ಅಂದರೆ, ನೀವು ಇಷ್ಟೆಲ್ಲ ಜ್ಞಾನ ಹೊಂದಿರೋರು ಹೊರದೇಶದಲ್ಲಿ ಟ್ರೈ ಮಾಡಿದ್ರೆ ಬೆಟರು. ಹೊರದೇಶದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬೆಲೆಗೆ ನಿಮ್ಮ ನಾಲೆಡ್ಜ್ ಏನಿದೆ ಅದಕ್ಕೆ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ. ಹಾಗೆ ನಿಮ್ಮನ್ನು ಅವರು ಪ್ರಮೋಷನ್ಸ್ ಕೊಟ್ಟು ನಿಮ್ಮನ್ನು ಒಂದು ಒಳ್ಳೆ ಪೊಸಿಷನ್ಗೆ ತೊಗೊಂಡೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಷ್ಟೇ ಅಲ್ಲದೆ ಪಿ ಎಚ್ ಡಿ ಮಾಡಿರೋರು ಇಲ್ಲಿ ಕಂಪ್ನಿನೂ ಸಹ ಓಪನ್ ಮಾಡ್ಬೋದು. ಸೊ ಆ ರೀತಿ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ನಿಮಗೆ ಹೊರದೇಶದಲ್ಲಿ ಸಿಗೋ ಚಾನ್ಸಸ್ ಇದೆ. ಹಾಗಾಗಿ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನೀವು ಪಿ ಎಚ್ ಡಿ ಮುಗಿದ ನಂತರ ಆದಷ್ಟು ಹೊರದೇಶಕ್ಕೆ ಟ್ರೈ ಮಾಡಿ. ನಮ್ಮ ದೇಶದಲ್ಲಿ ಬೆಲೆ ಇಲ್ಲ ಅಂತ ನಾನು ಹೇಳಲ್ಲ. ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಸ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆ ಥರ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಇದೆ. ಅಲ್ಲೂ ಪಿ ಎಚ್ ಡಿ ಅಲ್ಲೂ ಪೋಸ್ಟ್ ಡಾಕು ಅಥವಾ ಇನ್ನೇನಾದರೂ ರಿಸರ್ಚ್ ಆಪರ್ಚುನಿಟೀಸ್ ಇದ್ದರೆ ನೀವು ಟ್ರೈ ಮಾಡಿ, ನಾನು ಬೇಡ ಅನ್ನಲ್ಲ. ಬಟ್ ಕಂಪೇರ್ ಟು ಈಗ ಬೆಳವಣಿಗೆ ಯಾವ ರೀತಿ ಆಗ್ತಿದೆ ಅಂದರೆ, ನಮ್ಮ ದೇಶದಲ್ಲಿ ಹೇಗೆ ವಿಜ್ಞಾನಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಅದೇ ರೀತಿ ಹೊರದೇಶದಲ್ಲೂ ಈಗ ಚೀನಾ ದೇಶದಲ್ಲಿ ಇರ್ಬೋದು, ಹಾಂಗ್ಕಾಂಗಲ್ಲಿ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಇಲ್ಲೆಲ್ಲ ತುಂಬ ಮಹತ್ವ ಕೊಡ್ತಾ ಇದ್ದಾರೆ ವಿಜ್ಞಾನಕ್ಕೆ. ಹಾಗಾಗಿ ನಿಮಗೆ ಅವಕಾಶ ಇದ್ದರೆ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಹೊರದೇಶಕ್ಕೆ ಬಂದು ನಿಮ್ಮ ಏನು ವಿಜ್ಞಾನದ ಅನುಭವ ಇರುತ್ತೆ ಅದನ್ನು ಬೆಳೆಸ್ಕೊಂಡು ಹೋಗಿ. ಇನ್ನೊಂದು ಏನು ಮಾಡ್ಬೋದು ಅಂದರೆ, ವಿಜ್ಞಾನದ ಜೊತೆಗೇ ನೀವು ಟೀಚಿಂಗು ಆ ಥರ ಇರ್ಬೋದು, ಅಥವಾ ಕನ್ಸಲ್ಟೇಷನ್ ಇರ್ಬೋದು. ದೊಡ್ಡ ದೊಡ್ಡ ಕಂಪ್ನಿಗೆ ನೀವು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡೋದಿರ್ಬೋದು, ಎಲ್ಲದನ್ನೂ ಮಾಡ್ಬೋದು. ಈಗ ನಾನು ಹೇಗೆ ಹಾಂಗ್ಕಾಂಗಿಗೆ ಬಂದೆ, ನನ್ನ ಜರ್ನಿ ಹೇಗೆ ಶುರುವಾಯಿತು ಅನ್ನೋ ಒಂದು ಸ್ವಲ್ಪ ಕಿರುಪರಿಚಯ ನಿಮಗೆ ಕೊಡ್ತೀನಿ. ಮೊದಲು ನಾನು ಪಿ ಎಚ್ ಡಿ ಮುಗಿಸಿದ ಮೇಲೆ ನನಗೆ ಗುಲ್ಬರ್ಗಾದಲ್ಲಿ ಒಂದು ಏನದು ಬಯೋಮೆಡಿಕಲ್ ವೇಸ್ಟ್, ಈಗ ಹಾಸ್ಪಿಟಲ್ದು ಕಸ ಎಲ್ಲ ಬರುತ್ತಲ್ಲ, ಆ ವೇಸ್ಟನ್ನು ನಾನು ಪ್ರೋಸೆಸ್ ಮಾಡಬೇಕಾಗಿರೋ ಒಂದು ಪ್ಲ್ಯಾಂಟಲ್ಲಿ ನನಗೆ ಮ್ಯಾನೇಜರ್ ಆಗಿ ಒಂದು ಕೆಲಸ ಸಿಕ್ತು. ಅದು ಆ್ಯಕ್ಚುಲಿ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, NGO ಅಂತ ಕರಿತೀವಿ. ಆ NGOದಲ್ಲಿ ನನಗೆ ಒಂದು ಕೆಲಸ ಸಿಕ್ತು. ಮಾಡ್ತಾ ಇರಬೇಕಾದ್ರೆ ನನಗೆ ಅನುಭವ ಬಂತು, ಎಷ್ಟು ಕಸ ಬರುತ್ತಲ್ಲ ನಮ್ಮ ಹಾಸ್ಪಿಟಲಿಂದ, ಯಾವ ರೀತಿ ಇದನ್ನು ನಾವು ವೇಸ್ಟನ್ನು ಪ್ರೋಸೆಸ್ ಮಾಡಬೇಕು, ಹೇಗೆ ಸೈಂಟಿಫಿಕಲಿ ನಾವು ಅದನ್ನು ಪ್ರೋಸೆಸ್ ಮಾಡಬೇಕು. ಹಾಗೆ ನನಗೆ ತುಂಬ ಒಂದು ಹುಮ್ಮಸ್ಸಿತ್ತು. ಒಳ್ಳೆ ವಿತ್ ಫೋರ್ಸಲ್ಲಿ ನಾನು ಆ ಕೆಲಸಗಳನ್ನ ತೊಗೊಂಡೆ. ನನ್ನ ಅಂಡರ್ 20 ಜನ ಕೆಲಸ ಮಾಡ್ತಿದ್ರು, ಇನ್ಕ್ಲೂಡಿಂಗ್ ಇಂಡಸ್ಟ್ರಿಯಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಹಾಗೆ 20-30 ಜನ ನನ್ನ ಅಂಡರ್ ಕೆಲಸ ಮಾಡ್ತಿದ್ರು. ಅವ್ರಿಗೆಲ್ಲ ನಾನು ಟ್ರೈನಿಂಗ್ ಕೊಟ್ಟು ಹೇಗೆ ನಾವು ಸೈಂಟಿಫಿಕಲಿನ ವೇಸ್ಟನ್ನು ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಮಾಡಿದ್ವಿ. ಆದರೆ ಒನ್ ಟೈಮಲ್ಲಿ ಏನಾಯಿತು, ನೀವೆಷ್ಟೇ ಹುಮ್ಮಸ್ಸಿಂದ ಇರಿ, ಏನೇ ಮಾಡಿ, ಆದರೆ ಹಣದ್ದು ಒಂದು ಮಹತ್ವ ತುಂಬ ಇಂಪಾರ್ಟೆಂಟ್. ಆ ಎನ್ ಜಿ ಒಗೆ ಏನಾಯಿತು, ಸರ್ಕಾರದಿಂದ ಏನು ಅನುದಾನ ಬರ್ತಾ ಇತ್ತೋ ಅದು ಸ್ಟಾಪ್ ಆಗೋಯ್ತು. ಸೊ ಆ ಮೂಮೆಂಟಲ್ಲಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ರು. ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಇಷ್ಟೆಲ್ಲ ಪಿ ಎಚ್ ಡಿ ಮಾಡಿ, ಇಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡಿ, ಒಂದು ಒಳ್ಳೆ ಇಂಪ್ಲಿಮೆಂಟೇಷನ್ ಮಾಡೋ ಟೈಮಲ್ಲಿ ಹೀಗಾಗೋಯ್ತಲ್ಲ, ಅಯ್ಯೋ ಏನು ಮಾಡೋದು ಅನ್ನೋ ಒಂದು ದಿಗ್ಭ್ರಮೆಗೆ ನಾನು ಒಳಗಾದೆ. ಆದರೆ ನನ್ನ ಒಂದು ಏನು ಪರಿಶ್ರಮನ ನಾನು ಬಿಡಲಿಲ್ಲ. ನಾನೇನು ಮಾಡಿದೆ, ನನ್ನ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ, ಅಲ್ಲಿಗೆ ಹೋಗಿ ನಾನು ನನ್ನ ಅನುಭವಗಳನ್ನೆಲ್ಲ ಹೇಳ್ಕೊಂಡೆ. ಅಲ್ಲಿರೋ ಒಬ್ಬರು ಪ್ರೊಫೆಸರು ನನಗೆ ಬಹಳ ಇಂಟ್ರೆಸ್ಟ್ ಕೊಟ್ಟು ನನಗೆ ಒಂದು ಜಾಗ ಕೊಟ್ಟು ಲ್ಯಾಬನ್ನೆಲ್ಲ ಡೆವಲಪ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟು ಎಲ್ಲ ಮಾಡಿದ್ರು. ಆದರೆ ಅವರು ಏನು ಹೇಳಿದ್ದು ಅಂದರೆ, ನೀನು 6 ತಿಂಗಳು ನನ್ನ ಹತ್ರ ಫ್ರೀಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಯಾಕೆಂದರೆ ಅವರು ಒಂದು ಗೌರ್ಮೆಂಟ್ ಫಂಡಿಂಗಿಗೆ ಕಾಯ್ತಾಯಿದ್ರು. ಸೊ 6 ತಿಂಗಳು ನೀನು ನನ್ನ ಹತ್ರ ಫ್ರೀಯಾಗಿ ಕೆಲಸ ಮಾಡಬೇಕು, ನಾನು ನಿಂಗೆಲ್ಲ ವ್ಯವಸ್ಥೆನೇ ಮಾಡ್ತೀನಿ ಅಂತ ಹೇಳಿದ್ರು. ಐ ಅಗ್ರೀಡ್. ನಾನು ಅದಕ್ಕೆ ಒಪ್ಕೊಂಡು ಅದನ್ನೆಲ್ಲ ಲ್ಯಾಬನ್ನೆಲ್ಲ ಡೆವಲಪ್ ಮಾಡಿ ಎಲ್ಲ ಮಾಡಿದೆ. ಆಮೇಲೆ ಒಂದು DBT ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅಂತ ಕರೀತಾರೆ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇಂಡಿಯನ್ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್. ಅಂದರೆ ಅದು ಒಂದು ಫೇಮಸ್ ಫೆಲೋಶಿಪ್ಪು. ಈಗ ಅದರಲ್ಲಿ 75,000 ಸ್ಟೈಪಂಡ್ ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ ಎವ್ರಿ ಮಂತ್. PhD ಆಗಿರೋರು ಮಾತ್ರ ಅದಕ್ಕೆ ಅಪ್ಲೈ ಮಾಡ್ಬೋದು. ಆ ಸ್ಕಾಲರ್ಶಿಪ್ಪು ನನಗೆ ಸಿಕ್ತು. ಇನ್ನೇನು ನಾನು ಆ ಸ್ಕಾಲರ್ಶಿಪ್ಪನ್ನು ತೊಗೋಬೇಕು, ಆ ಪೋಸ್ಟ್ ಡಾಕನ್ನು ಅಂದರೆ DBT ಪೋಸ್ಟ್ ಡಾಕ್ ಫೆಲೋಶಿಪ್ನ ಇನ್ನೇನು ತೊಗೋಬೇಕು, ಆ ಟೈಮಲ್ಲಿ ನನಗೆ
ಒಬ್ಬರು ವ್ಯಕ್ತಿ ಬಂದು ಜ್ಞಾನೋದಯ ಮಾಡಿದ್ರು. ಅವರಂದರು, ನೋಡಪ್ಪ ನೀನು ಇಷ್ಟು ಎಲ್ಲ ನೀನು ಶ್ರಮ ಪಟ್ಟಿದ್ಯಾ, ಯಾಕೆ ನೀನು ಒಂದು 2 ವರ್ಷ ಹೊರಗಡೆ ಹೋಗಿ ಒಂದು ಅನುಭವ ತಗೊಂಡು ಯಾಕೆ ನಮ್ಮ ದೇಶಕ್ಕೆ ಮತ್ತೆ ವಾಪಸ್ ಬಂದು ನೀನು ಬೆಳವಣಿಗೆ ಮಾಡಬಾರ್ದು ಅಂತ ಅವರು ನನಗೆ ತುಂಬ ಒಂದು ಜ್ಞಾನೋದಯ ಮಾಡಿದ್ರು. ಆಗ ನಾನು ಏನು ಮಾಡಿದೆ, ಒಂದು 100ರಿಂದ 200 ಅಪ್ಲಿಕೇಶನ್ಗಳನ್ನ ನಾನು ಹೊರದೇಶಕ್ಕೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಏನಿಲ್ಲ ಅಂದರೂ ದಿನಕ್ಕೆ ನಾನು 200ರಿಂದ 300 ಅಪ್ಲಿಕೇಶನನ್ನು ನಾನು ಕಳಿಸ್ತಾ ಇದ್ದೆ ಹೊರದೇಶಕ್ಕೆ. ಆ ಥರ ಕಳಿಸ್ದಾಗ ಏನಾಯಿತು, ಅದರಲ್ಲಿ ಒಂದು ಸಿಕ್ಕಿದ ಫ್ರೂಟ್ ಅಂದರೆ ಈ ಹಾಂಗ್ಕಾಂಗಿಲ್ಲ ಒಂದಿರೋ ಆಪರ್ಚುನಿಟಿ. ಸೊ ಹಾಂಗ್ಕಾಂಗಲ್ಲಿ ನನಗೆ ಒಂದು ಇಂಟರ್ವ್ಯೂ ಬಂತು. ಆ ಇಂಟರ್ವ್ಯೂವಲ್ಲಿ ನಾನು ಕ್ಲಿಯರ್ ಮಾಡಿದೆ. ಅಂದರೆ ಒಂದು ಝೂಮ್ ಇಂಟರ್ವ್ಯೂ ನಡೀತು. ಆ ಝೂಮ್ ಇಂಟರ್ವ್ಯೂ ಆದಮೇಲೆ ಅವರು ಇಂಟ್ರೆಸ್ಟಿಂಗಲ್ಲಿ ಏನು ಕೇಳಿದ್ರು ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿದ್ರು. ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ, ನಿಮ್ಮ ತಾಯಿ ಏನು ಮಾಡ್ತಿದ್ದಾರೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಏನು, ಇದೆಲ್ಲ ಕೇಳ್ತಾರೆ. ಆಮೇಲೆ ನೀವು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ತೀರಾ, ಈ ಥರ ಎಲ್ಲ ಕ್ವಶನ್ಸ್ ಕೇಳಿ ಫೈನಲಿ ನನ್ನನ್ನು ಸೆಲೆಕ್ಷನ್ ಮಾಡಿದ್ರು. ಅದಷ್ಟಾದರೂ ಸಹ ನಾನು ಆಲ್ಮೋಸ್ಟ್ 1 ಇಯರ್ ವೆಯ್ಟ್ ಮಾಡಿ ನಾನು ಹಾಂಗ್ಕಾಂಗ್ಗೆ ಫೈನಲಿ ನಾನು ಬಂದು ಇಲ್ಲಿ ನೆಲೆಸಿದೆ. ಸೊ ಹೀಗೆ ಜೀವನದಲ್ಲಿ ಏನೇ ಆಗಲಿ, ಯಾರೇ ಏನೇ ಓದಿದರೂ ಸಹ, ಓದಿದರೆ ಬೆಲೆ ಇದ್ದರೆ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ. ಸೊ ಹಾಂಗ್ಕಾಂಗ್ ಬಂದಮೇಲೆ ನನ್ನ ಒಂದು ಕೆರಿಯರ್ ಗ್ರೋತ್ ಇನ್ನೂ ಚೆನ್ನಾಗಾಯಿತು. ಈಗ ನನ್ನದೇ ಆದ ಒಂದು ಕಂಪ್ನಿನ ಶುರು ಮಾಡಿದ್ದೀನಿ ಹಾಂಗ್ಕಾಂಗಲ್ಲಿ. ಸೊ ಈ ಕಂಪ್ನಿಯಿಂದ ನಾನು ಎಷ್ಟೊಂದು ಜನಕ್ಕೆ ಕನ್ಸಲ್ಟೇಷನ್ ಕೊಡ್ತಾಯಿದ್ದೀನಿ, ಎಷ್ಟೊಂದು ಸ್ಟಾರ್ಟಪ್ಸ್ಗೆ ಕನ್ಸಲ್ಟೇಷನ್ ಕೊಡ್ತಾಯಿದ್ದೀನಿ. ಅದಷ್ಟೇ ಅಲ್ಲದೆ ನಾವು ಬೇರೆ ಬೇರೆ ರೀತಿ ಸ್ಟೂಡೆಂಟ್ಸ್ಗೆ ಕೆರಿಯರ್ ಕೌನ್ಸಿಲಿಂಗ್ ಆಗಿರ್ಬೋದು, ಹೀಗೆ ಎಷ್ಟೊಂದು ಮಾಹಿತಿನ ನಾನು ಇಲ್ಲಿ ಹಾಂಗ್ಕಾಂಗಲ್ಲಿ ಕೊಡ್ತಾಯಿದ್ದೀನಿ. ಸೊ ಒಂದು ಹೇಳೋದಾದರೆ PhD ಮಾಡಿ ಇಷ್ಟೇ ನಮ್ಮ ಪ್ರಪಂಚ ಅಂತ ಇರೋದ್ರ ಬದಲು ಹೊರದೇಶಕ್ಕೆ ಅಥವಾ ನಿಮ್ಗೆ ಗೊತ್ತಿರೋವಂಥ ದೊಡ್ಡ ಇನ್ಸ್ಟಿಟ್ಯೂಟ್ಸಲ್ಲೇ ಆಗಿರ್ಬೋದು, ಇಂಡಿಯಾದಲ್ಲೇ ಆಗಿರ್ಬೋದು, ಅಲ್ಲಿಗೆ ಹೋಗಿ ತಾವು ತಮ್ಮ ಸಂಶೋಧನೆಯನ್ನು ಮುಂದುವರಿಸೋದು ಒಳ್ಳೆಯದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಪ್ಯಾಷನ್ನು, ಆ ಡೆಡಿಕೇಷನ್ನು ತುಂಬ ಇಂಪಾರ್ಟೆಂಟು ರಿಸರ್ಚಲ್ಲಿ. ಇಲ್ಲ ನಾನು ಜಸ್ಟ್ ಫಾರ್ ದಿ ಸೇಕ್ ಆಫ್ ನಂಗೆ ಸ್ಟೈಪಂಡ್ ಬೇಕು, ನಾನು ಮನೆ ಕಟ್ಟಬೇಕು, ಆ ಥರ ಎಲ್ಲ ಇಟ್ಕೊಂಡು ನಾವು ಸಂಶೋಧನೆ ಮಾಡೋದಕ್ಕೆ ಬರಬಾರ್ದು. ಯಾಕೆಂದರೆ ಅದು ನಿಮಗೆ ಒಳ್ಳೆಯ ಅನುಭವನ ನೀಡಲ್ಲ ನಿಮಗೆ. ಸೊ ಆದಷ್ಟು ನೀವು ಒಂದು ಆ ಪ್ಯಾಷನ್ ಇದ್ದರೆ ನೀವು ಹೊರದೇಶದಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲೇ ಆಗಿರ್ಬೋದು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟಲ್ಲಿ ನಿಮ್ಮ ಸಂಶೋಧನೆನ ಕಂಟಿನ್ಯೂ ಮಾಡಿ. ಸೊ ಇದು ನನ್ನ ಅನುಭವ ಮತ್ತು ಅನಿಸಿಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.